ಆನ್ಲೈನ್ ಔಷಧ ಮಾರಾಟ ಖಂಡಿಸಿ ದೇಶಾದ್ಯಂತ ಮುಷ್ಕರ ಕರೆ ಕೊಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೆಡಿಕಲ್ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಎಂದಿನಂತೆ ಮೆಡಿಕಲ್ ಶಾಪ್ಗಳನ್ನು ಓಪನ್ ಮಾಡಿದ್ದಾರೆ ಮಾಲೀಕರು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಜಿಲ್ಲೆಯಾದ್ಯಂತ ಅಂಗಡಿಗಳನ್ನು ತೆರೆದಿದ್ದಾರೆ. ಚಿಕ್ಕಬಳ್ಳಾಪುರ, ಚಿಂತಾಮಣಿಗಳಲ್ಲಿ ಎಂದಿನಂತೆ ವ್ಯಾಪಾರ ಆಗ್ತಾ ಇದೆ. ಬಾಗೇಪಲ್ಲಿ, ಗೌರಿಬಿದನೂರು, ಶಿಡ್ಲಘಟ್ಟದಲ್ಲೂ ಕೂಡ ಬಂದ್ಗೆ ಬೆಂಬಲ ಸಿಕ್ಕಿಲ್ಲ. ಕಪ್ಪು ಪಟ್ಟಿ ಧರಿಸಿ ನೈತಿಕ ಬೆಂಬಲ ಸೂಚಿಸಿದ್ದಾರೆ ಮಾಲೀಕರು. ಇಲ್ಲಿ ನೋಡಿ, ಅದರಲ್ಲೇ ಕೆಲವೊಂದಿಷ್ಟು ಸಂಘಟನೆಗಳಲ್ಲಿ ವಿರೋಧ ಇದೆ, ಭಿನ್ನಾಭಿಪ್ರಾಯಗಳಿದ್ದಾವೆ. ಕೆಲವೊಬ್ಬರು ಬೆಂಬಲ ಅಂದರೆ ಕೆಲವೊಬ್ಬರು ಬೆಂಬಲ ಇಲ್ಲ ಅಂತ ಹೇಳ್ತಿದ್ದಾರೆ. ಅವರಲ್ಲಿ ಒಗ್ಗಟ್ಟಿನ ಕೊರತೆ ಕೂಡ ಒಂದು ಕಾರಣ. ಅದಾದಮೇಲೆ ಸಾರ್ವಜನಿಕರಿಗೆ ದಿನನಿತ್ಯವೂ ಕೂಡ ಅಲ್ಲಿ ಸರಬರಾಜು ಮಾಡಬೇಕಾಗತ್ತೆ. ಎಮರ್ಜೆನ್ಸಿ ಅಂತ ಬರ್ತಾರೆ, ಕೆಲವೊಬ್ಬರು ಡೈಲಿ ರೂಟೀನ್ ಅಂತ ಇರುತ್ತೆ. ಮತ್ತು ಇದು ಎಫೆಕ್ಟ್ ಆಗ್ಬೋದು ಜನಸಾಮಾನ್ಯರ ಮೇಲೆ ಅನ್ನುವಂಥ ಒಂದು ಕನ್ಸರ್ನ್ ಕೂಡ ಇದೆ. ಜಿಲ್ಲೆಯಾದ್ಯಂತ 700ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳು ಇದೀಗ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಎಂದಿನಂತೆ ಓಪನ್ ಆಗಿದ್ದಾವೆ ಶಾಪ್ಗಳು. ವೆರಿಫೈ ಮಾಡಿ ವಾರ್ನಿಂಗ್ ಕೊಡ್ತಾರೆ. ಅದ್ರ ಆಗುವಾಗಲೂ ಏನು ಯಾವಾಗ ತೊಗೋಬೇಕು, ಎಷ್ಟು ತೊಗೋಬೇಕು ಅಂತ. ನಾವು ಆ ಪ್ರಿಸ್ಕ್ರಿಪ್ಷನ್ ಮೇಲೆ ನಾವು ಸ್ಟಾಪ್ ಬೇರೆ ಮಾಡ್ತೀವಿ, ಮತ್ತು ಎಲ್ಲೂ ಆನರ್ ಆಗಬಾರ್ದು ಅಂತ. ಈ ಒಂದು ಸಿಸ್ಟಮ್ಮು ಅದರಲ್ಲಿಲ್ಲ. ಅವ್ರ ಪ್ರಿಸ್ಕ್ರಿಪ್ಷನ್ನೇ ಬೇಕಾಗಿಲ್ಲ ಅವರಿಗೆ. ಪ್ರಿಸ್ಕ್ರಿಪ್ಷನ್ ಎಲ್ಲ ಅವರೇ ಜನರೇಟ್ ಮಾಡಿಕೊಡ್ತಾರೆ. ಇದರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ. ಏನು ವ್ಯಸನಗಳಿದ್ದಾರೆ ಅವರಿಗೆ ಅಡಿಕ್ಷನ್ ಫಾರ್ಮಿಂಗ್ ಡ್ರಗ್ಸ್ ಈಸಿ ಅವೈಲಬಿಲಿಟಿ ಇದೆ. ಇದರಿಂದ ನಮ್ಮ ಆತಂಕ. ಯಾಕೆಂದರೆ ನಮ್ಮ ಸಾಂಪ್ರದಾಯಿಕ ಔಷಧ ವ್ಯಾಪಾರಿಗಳು ನಮ್ಮ ಒಂದು ಸ್ವಾಯತ್ತತೆಗಿಂತ, ತಾವು ನೋಡಿದ್ದೀವಿ ಸ್ವಾತಂತ್ರ್ಯ ಅಂದರೆ ಯಾವ ರೀತಿ ನಾವು ಸೇವೆ ಮಾಡ್ಕೊಂಬಂದಿದ್ದೀವಿ ಅಂತ. ನಾವು ಹಗಲು ರಾತ್ರಿ ಸೇವೆ ಮಾಡ್ತಾಯಿದ್ದೀವಿ. ಕೆಲವ್ರ ಹತ್ರ ನಾವು ದುಡ್ಡು ಇರೋದಿಲ್ಲ ಆದರೂ ನಾವು ಕೊಡ್ತೀವಿ. ಡೇ ಆ್ಯಂಡ್ ನೈಟ್ 12 ಗಂಟೆಲಿ ಕೇಳಿದ್ರು ಕೊಡ್ತೀವಿ. 24 hours ಸರ್ವಿಸು ಇದೆ. ಆದರೂ ಆನ್ಲೈನವರು ಒಂದೇ ಉದ್ದೇಶ, ಏನು ಬ್ರಿಕ್ ಆ್ಯಂಡ್ ಮಾರ್ಟರ್ ಸ್ಟೋರ್ಸ್ ಅಂತ ಏನಿದೆ ಇದಕ್ಕೆ ಕಡಿವಾಣ ಹಾಕಿ ಈ ಒಂದು ದೇಶದಲ್ಲಿ, ರಾಜ್ಯದಲ್ಲಿ ಆವರಿಸ್ಕೊಂಡು ಅವರು ಒಂದು ಅವ್ರದ್ದೇ ಆದ ಒಂದು ರೂಲ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದು ನಾವು ಕಾಣ್ತಾ ಇದ್ದೀವಿ. ಇವತ್ತಿನ ಸಾಂಕೇತಿಕ ಹೋರಾಟ ಅಥವಾ ಮುಂದೆ ಯಾವ ರೀತಿ ಇರುತ್ತೆ ನಿಮ್ದು? ಆ್ಯಕ್ಚುಲಿ ಹಿಂದೆ ಹಲವಾರು ಹೋರಾಟಗಳು ಮಾಡಿದ್ದೀವಿ. ಈಗ ಬಂದ್ 2 ಸಾರಿ ಮಾಡಿದ್ದೀವಿ, ನಾವು ಯಶಸ್ವಿಯಾಗಿಲ್ಲ. ಈ ಸಾರಿ ಬಂದ್ಗೆ ನಾವು ಕರೆ ಕೊಟ್ಟಾಗ ನೇಷನ್ ಮಾಡಿ ನಾವು ಬಂದ್ ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಈಗ ನಮ್ಮ FDA ಏನಿದೆ, ಕರ್ನಾಟಕ ಫುಡ್ ಸೇಫ್ಟಿ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ನು, ಆಯುಕ್ತರಾಗಿ ಶ್ರೀನಿವಾಸ್ ಸಾಹೇಬರು ಬಂದ ಮೇಲೆ ಹಿಂದೆಂದೂ ಕಾಣದಂಥ ರೆವಲ್ಯೂಷನರಿ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಒಂದು ಗ್ರೀವಿಯನ್ಸಸ್ನ ಆಲಿಸ್ತಾ ಇದ್ದಾರೆ. ನಮ್ಮ ಗ್ರೀವಿಯನ್ಸಸ್ನ ಅದು ಮೆಟೀರಿಯಲೈಸ್ ಮಾಡ್ತಾಯಿದ್ದಾರೆ. ಇತ್ತೀಚೆಗೆ ತಾವು ಕಾಣ್ಬೋದು. ನಿಮಗೆ ಬೇಕಾದ್ರೆ ನಾನು ಈಗ ಇದು ಸರ್ಕ್ಯುಲರ್ ಕೊಡ್ತೇನೆ. ನಾವು ಏನು ಹೋರಾಟ ಮಾಡ್ತಾಯಿದ್ವಿ ಡೀಪ್ ಡಿಸ್ಕೌಂಟಿಂಗ್ಗೆ, ನಮಗೇನು ಆನ್ಲೈನ್ ಫಾರ್ಮಸಿಗಳಿಂದ ಯಾವ ರೀತಿ ವೈಲೇಷನ್ಸ್ ಆಗ್ತಾಯಿದೆ, ನಮಗೆ ನಮ್ಮ ಸಾಂಪ್ರದಾಯಿಕ ವಸ್ತು ವ್ಯಾಪಾರಿಗಳ ಮೇಲೆ ಎಷ್ಟು ಒಂದು ತೊಂದರೆ ಆಗ್ತಾಯಿದೆ ಅಂತ ನಾವು ಅವರ ಗಮನಕ್ಕೆ ತಂದಿದ್ವಿ. ಅವರು ಒಂದು ಸರ್ಕ್ಯುಲರ್ ಮಾಡಿ ಎನ್ಫೋರ್ಸ್ಮೆಂಟ್ ಅಧಿಕಾರಿಗಳು ಕರ್ನಾಟಕ ಪೂರ್ತಿ ಎಲ್ಲೆಲ್ಲಿ ಆನ್ಲೈನ್ ಫಾರ್ಮಸಿಗಳು ಆ್ಯಕ್ಟಿವಾಗಿ ಕೆಲಸ ಮಾಡ್ತಾಯಿದೆ, ಮತ್ತು ಕ್ವಿಕ್ ಡೋರ್ ಆ್ಯಪ್ಸ್ ಮುಖಾಂತರ ಮೆಡಿಸಿನ್ ಸರಬರಾಜು ಯಾವ ರೀತಿ ಮಾಡ್ತಾಯಿದ್ದಾರೆ ಇದನ್ನೆಲ್ಲ ಚೆಕ್ ಮಾಡಿ ಉಲ್ಲಂಘನೆಗಳು ಕಂಡು ಬಂದಲ್ಲಿ ಅದನ್ನು ನೀವು ಆ್ಯಕ್ಷನ್ ಮಾಡಿ ವರದಿ ಕೊಡಲಿಕ್ಕೆ ಎನ್ಫೋರ್ಸ್ಮೆಂಟ್ ಆಫೀಸರ್ಸ್ಗೆ ಆರ್ಡರ್ ಮಾಡಿದ್ದಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ. ನಾವು ಆ ಒಂದು ಸರ್ಕ್ಯುಲರ್ಗೆ ಸ್ವಾಗತ ಮಾಡ್ತೀವಿ. ಹಾಗಾಗಿ ವಿಶೇಷವಾಗಿ FDA ಇವತ್ತು ಕೌಂಟರ್ಫಿಟ್ ಡ್ರಗ್ಸ್ ಬಗ್ಗೆ, ಏನು ಒಂದು ನಾಟ್ ಆಫ್ ಸ್ಟ್ಯಾಂಡರ್ಡ್ ಬಗ್ಗೆ ಒಂದು ಪೋರ್ಟಲ್ ಮಾಡಿ ಇಡೀ ಇಂಡಿಯಾದಲ್ಲಿ ಯಾರೂ ಮಾಡಿಲ್ಲ. FDA ಅದನ್ನು ರೀಕಾಲ್ ಮಾಡೋಂಥ ವ್ಯವಸ್ಥಿತ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು FDA ಸರ್. ನಮಗೆ ಮೇನ್ ಉದ್ದೇಶ ಸರ್, ಈಗ ಡೀಪ್ ಡಿಸ್ಕೌಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಸಾಂಪ್ರದಾಯಿಕ ಔಷಧ ವ್ಯಾಪಾರಿಗಳಿಗೆ 2 ವರ್ಗ ಇದೆ, ಶೆಡ್ಯೂಲ್ಡ್ ಅನ್ನ ಶೆಡ್ಯೂಲು. ನಮ್ಮ ಕೇಂದ್ರ ಸರ್ಕಾರ NPPCO ಏನಿದೆ, ನಮ್ಮ ನ್ಯಾಷನಲ್ NPPA ನ್ಯಾಷನಲ್ ಫಾರ್ಮಸ್ಯೂಟಿಕಲ್ ಪ್ರೈಸಿಂಗ್ ಅಥಾರಿಟಿ, ನಮ್ಮ ನಾನ್ ಶೆಡ್ಯೂಲ್ಗೆ 16%, ಶೆಡ್ಯೂಲ್ಗೆ 20% ಅಷ್ಟೇ ನಮ್ಮ ಮಾರ್ಜಿನು. ಆದರೆ ಈಗಿನ ಕಾಲಘಟ್ಟದಲ್ಲಿ ತಾವು ನೋಡ್ತಾ ಇದ್ದೀರಾ, ಸಾಮಾಜಿಕ ಜಾಲತಾಣದಲ್ಲಿ ಅದೇ ಡ್ರಗ್ಸ್ಗೆ 30%, 35% ಆಮಿಷಗಳನ್ನು ತೋರಿಸಿ ಕೊಡ್ತಾರೆ. ನಾವು ಏನು ಕಂಪನಿ, ಅಥರೈಸ್ ಕಂಪನಿ ಥ್ರೂ C&F ಇಂದ ಅಥರೈಸ್ ಸ್ಟಾಕಿಸ್ಟಿಂದ ನಮ್ಮ ಅಂಗಡಿಗೆ ಬರ್ತದೆ. ಈ ಫಾರ್ಮಸಿ ಪ್ಲ್ಯಾಟ್ಫಾರ್ಮ್ಗೆ ಯಾರು ಸಪ್ಲೈ ಮಾಡ್ತಾರೆ, ಎಲ್ಲಿ ಪ್ರೊಕ್ಯೂರ್ ಮಾಡ್ತಾರೆ ಅದು ಗೊತ್ತಾಗೋದೇ ಇಲ್ಲ. ಅದು ನಿಜವಾಗ್ಲೂ ಅದು ಕ್ವಾಲಿಟಿ ಡ್ರಗ್ಸಾ ಇಲ್ಲ ಕೌಂಟರ್ಫಿಟ್ ಡ್ರಗ್ಸಾ? ಅವ್ರು ಅಷ್ಟೊಂದು ಆಮಿಷ ಕೊಡಲಿ, ಅಷ್ಟೊಂದು ಡಿಸ್ಕೌಂಟ್ ಕೊಡ್ಲಿಕ್ಕೆ ಹೇಗೆ ಸಾಧ್ಯ? ಯಾಕೆಂದರೆ ರಿಯಲಿ ಯಾಕೆ ಸಾಧ್ಯ? ಯಾಕೆಂದರೆ ಇಡೀ ದೇಶದಲ್ಲಿ ನಾವೇ ಜಾಸ್ತಿ ಇದ್ದೀವಿ, 12 ಲಕ್ಷ ಇದ್ದೀವಿ. ಎಲ್ಲರಿಗೂ ಒಂದೇ ಪ್ರೈಸ್ ಅಲ್ವಾ? ಸರ್ಕಾರ ಅವ್ರಿಗೊಂದು ಪ್ರೈಸು, ಅವ್ರಿಗೊಂದು ಮಾರ್ಜಿನ್, ನಮಗೊಂದು ಫಿಕ್ಸ್ ಮಾಡೋದಿಲ್ಲಲ್ವಾ? ಇದು ನಮ್ಮ ಆತಂಕ. ನಮ್ಮ ಒಂದು ಅಸ್ತಿತ್ವಕ್ಕೆ ಧಕ್ಕೆ ಬರ್ತಾ ಇದೆ. ನಮ್ಮ ಸಾಂಪ್ರದಾಯಿಕ ಔಷಧ ವ್ಯಾಪಾರಿಗಳ ಉಳಿಸೋ ನಿಟ್ಟಿನಲ್ಲಿ ಸಾರ್ವಜನಿಕರ ಒಂದು ಆರೋಗ್ಯ ಕ್ಷೇತ್ರವು ನಮ್ಮ ಮುಖ್ಯವಾಗಿರೋದ್ರಿಂದ ನಾವು ಈ ದಿನದ ಒಂದು ಪ್ರತಿಭಟನೆಯಲ್ಲಿ ಸಾಂಕೇತಿಕವಾಗಿ ಮಾತ್ರ ಬೆಂಬಲ ಕೊಡ್ತಾ ನಮ್ಮ ಎಲ್ಲ ಅಂಗಡಿಗಳನ್ನು ಓಪನ್ ಇಟ್ಟಿದ್ದೀವಿ. ಒಟ್ಟಾರೆ ಇದು ಜಯರಾಮ್ ಅವ್ರು ಹೇಳ್ತಾ ಇರುವಂಥದ್ದು ಮುಖ್ಯವಾಗಿ ಈ ಕರ್ನಾಟಕ ಫಾರ್ಮಾ ರಿಟೈಲರ್ಸ್ ಹಾಗೂ ಡಿಸ್ಟ್ರಿಬ್ಯೂಟರ್ಸ್ ಆ್ಯಂಡ್ ಆರ್ಗನೈಸೇಷನ್ ಏನು ಸಂಸ್ಥೆ ಅಧ್ಯಕ್ಷರಂತ ಜಯರಾಮ್ ಅವ್ರು ಹೇಳ್ತಾ ಇರುವಂಥದ್ದು, ಮುಖ್ಯವಾಗಿ ನಾವು ನೈತಿಕ ಬೆಂಬಲವನ್ನು ನೀಡ್ತಾ ಇದ್ದೀವಿ. ಈ ಫಾರ್ಮಸಿಯಲ್ಲಿ ಆಗ್ತಾ ಇರುವಂತಹ ಅನ್ಯಾಯಗಳು, ಮೋಸಗಳು, ಹಾಗೆಯೇ ಸಾರ್ವಜನಿಕರಿಗೆ ಗ್ರಾಹಕರಿಗೆ ನೀಡುವಂಥ ಆಫರ್ಗಳಲ್ಲಿ ಸಾಕಷ್ಟು ಅನುಮಾನಗಳಿದೆ. ಅದಕ್ಕೆ ಕಡಿವಾಣ ಆಗಬೇಕು ಅನ್ನುವಂತಹ ಬಹುಮುಖ್ಯ ಬೇಡಿಕೆ ನಮ್ಮದು. ಕೇಂದ್ರ ಸರ್ಕಾರ ಸಂಬಂಧಪಟ್ಟವರು ಇದ್ರ ಬಗ್ಗೆ ಆ್ಯಕ್ಷನ್ ತೆಗೆದುಕೊಳ್ಬೇಕು ಅನ್ನುವಂತಹ ಒತ್ತಾಯವನ್ನು ಇವರು ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ಗಣೇಶ್ ಹೆಗಡೆ, T5 ಕನ್ನಡ, ಬೆಂಗಳೂರು.
ಇವತ್ತು ರಾಜ್ಯಾದ್ಯಂತ ಮೆಡಿಕಲ್ ಶಾಪ್ಗೆ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಿರುವಂಥದ್ದು. ಅದೇ ರೀತಿಯಲ್ಲಿ ಸಹ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸಹ ಒಂದು ನೈತಿಕ ಬೆಂಬಲವನ್ನು ಸೂಚಿಸಿರುವಂಥದ್ದು. ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರದ ನಗರದ ಒಂದು ಗೋಕುಲ್ ಮೆಡಿಕಲ್ ಶಾಪ್ ಹತ್ರ ಇದ್ದೀವಿ. ಅವ್ರನ್ನೇ ಕೇಳಿ ಪಡನೆ ಆನ್ಲೈನ್ ಒಂದು ಏನು ಇದರಲ್ಲಿ ಯಾವ ಒಂದು ರೀತಿಯಲ್ಲಿ ಒಂದು ಮಿಸ್ಟೇಕ್ ಆಗಬಹುದು ಮತ್ತು ಅದರಿಂದ ಯಾವ ಥರ ಒಂದು ತೊಂದರೆಗಳಾಗುತ್ತೆ ಅಂತೇಳಿ ಕೇಳಿ ಪಡೇನೆ. ಸರ್ ನಮಸ್ತೆ. ಈಗ ಆನ್ಲೈನ್ ಬಂದು ಇದರಲ್ಲಿ ಸಹ ಯಾವುದೊಂದು ದಂಧೆ ಆಗ್ತಿದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಸರ್? ಈಗ ಸರಿ, ಆನ್ಲೈನ್ ಮೆಡಿಸಿನ್ ಅನ್ನೋದು ಬರೀ ಏನು ಆನ್ಲೈನಲ್ಲಿ ಆರೋಗ್ಯಕ್ಕೆ ಹಾನಿಕರ ಆಗುವಂಥ ಮೆಡಿಸಿನ್ನೇ ಜಾಸ್ತಿ ಸಪ್ಲೈ ಆಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ. ಯಾಕಂದರೆ ನಿಜವಾದ ಪೇಷಂಟು ಆನ್ಲೈನು ಅದ್ರ ಬಗ್ಗೆ ಗೊತ್ತಿರಲ್ಲ. ಈಗ ಯೂತ್ಸ್ ಏನಿದೆ, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಈಗ ಯಂಗ್ಸ್ಟರ್ಸ್ ಏನೇ ಇದ್ದಾರೆ, ಅವರೆಲ್ಲ ಏನಾಗ್ತಾಯಿದೆ, ಅಂಗಡಿಗಳಿಗೆ ಬಂದು ನಮ್ಮನ್ನು ನೇರವಾಗಿ ಕೇಳಿ ಅವ್ರ ಪ್ರಾಬ್ಲಮ್ ಕೇಳೋದಕ್ಕೆ ಮುಜುಗರ ಪಟ್ಟು ಈಗ ಏನಾಗ್ತಾಯಿದೆ, ಆನ್ಲೈನಲ್ಲಿ ಬುಕ್ ಮಾಡ್ತಾಯಿದ್ದಾರೆ. ಇದರಿಂದ ಜನಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥ ಪ್ರಾಬ್ಲಮ್ ಜಾಸ್ತಿ ಆಗಿರೋದ್ರಿಂದ ಈಗ ಸುಮಾರು ಜನ ಈ ಡ್ರಗ್ಸಿಗೆ ಅಡಿಕ್ಟ್ ಆಗ್ತಾಯಿದ್ದಾರೆ. ಯೂತ್ಸು ಅಡಿಕ್ಟ್ ಆಗ್ತಾಯಿದೆ. ಆಮೇಲೆ ಕೆಲವೊಂದು ಹೆಣ್ಮಕ್ಳು ಸಹ ಈಗ ಅವರು ದಾರಿ ತಪ್ಪಿ ಕೆಲವೊಂದು ಮಾತ್ರೆಗಳನ್ನ ಅವರೇ ನೇರವಾಗಿ ಡಾಕ್ಟ್ರದ ಹತ್ರ ಹೋಗೋಕ್ಕೆ ಮುಜುಗರ ಆಗಿ ಅವರೇನು ಮಾಡ್ತಾರೆ, ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ತರಿಸ್ಕೊಂಡು ಇದು ಮಾಡ್ತಾಯಿದ್ದಾರೆ. ಇನ್ನೂ ಕೆಲವರು ಏನು ಮಾಡ್ತಾರೆ, ಡಿಸ್ಕೌಂಟು ಆಸೆಗೆ ಇದು ಮಾಡ್ತಾಯಿದ್ದಾರೆ. ಈಗ ಏನಾಗ್ತಾಯಿದೆ, ಡಿಸ್ಕೌಂಟ್ ಅನ್ನೋ ವಿಚಾರ ಬಂದಾಗ ಈಗ ಯಾರೇ ಒಂದು ನಮಗೆ ಬರೋದೇ 15% ಮಾರ್ಜಿನ್ನು, ಕೆಲವೊಂದರಲ್ಲಿ 20% ಮಾರ್ಜಿನ್ ಬರುತ್ತೆ. ಇದನ್ನು ಬಿಟ್ಟು ಅವರು 20% ಡಿಸ್ಕೌಂಟ್ ಅನ್ನೋ ಆಸೆಗೆ ಏನು ಮಾಡ್ತಾಯಿದ್ದಾರೆ, ಕೆಲವರೆಲ್ಲ ಆನ್ಲೈನಲ್ಲಿ ಬುಕ್ ಮಾಡ್ತಾಯಿದ್ದಾರೆ. ಅದರಲ್ಲಿ ನಕಲಿ ಔಷಧಿಗಳನ್ನ ಸರಬರಾಜು ಆಗ್ತಾಯಿದೆ. ಕಸ್ಟಮರ್ಗೆ ಏನಾಗ್ತಾಯಿದೆ, ಪೇಷಂಟ್ ಆದವ್ರಿಗೆ ಈಗ ಅದು ನಕಲಿ ಯಾವುದು ಅಸಲಿ ಯಾವುದು ಗೊತ್ತಾಗ್ತಾ ಇಲ್ಲ. ಅವ್ರಿಗೇನು ಡಿಸ್ಕೌಂಟ್ ಅನ್ನೋದು ಒಂದೇ ಒಂದು ಆಸೆ ಅಷ್ಟೇ. ಹೀಗಾಗಿ ಜನಗಳ ಮೇಲೆ ಭಾರಿ ಅದು ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಾ ಇದೆ. ಎಲ್ಲ ಸರ್ಕಾರ ಗಮನಕ್ಕೂ ನಾವು ತಂದಿದ್ದೀವಿ. ಇದನ್ನೇ ನಾವು ನೇರವಾಗಿ ಇದನ್ನು ಸುಮಾರು ಸಾರಿ ನಾವೇ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಲಾಸ್ಟ್ ಟೈಮ್ ಒಂದು 2-3 ವರ್ಷದ ಹಿಂದುಗಡೆ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೂ ಕೊಟ್ಟಿದ್ದೀವಿ. ಆದರೂ ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಹಾಗಾಗಿ ರಾಷ್ಟ್ರಾದ್ಯಂತ ಇವತ್ತು ಬಂದ್ ಮಾಡಿದ್ದೀವಿ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಾವು ಎಲ್ಲ ಜಿಲ್ಲಾಧ್ಯಕ್ಷರು ನಾವು ಎಲ್ಲ ಸೇರಿ ಈಗೇನು ತೀರ್ಮಾನ ಮಾಡಿದ್ದೀವಿ, ನಾವು ನೈತಿಕ ಬೆಂಬಲ ಸೂಚಿಸೋಣ. ಜನಗಳಿಗೆ ಆರೋಗ್ಯದ ಮೇಲೆ ಅದು ತೊಂದರೆ ಆಗೋದು ಬೇಡ. ಈ ಎಮರ್ಜೆನ್ಸಿ ಮೆಡಿಸಿನ್ ಬೇಕಾಗುತ್ತೆ, ನಾವು ಪ್ರತಿಭಟನೆ ಮಾಡೋಣ. ಬಟ್ ನಾವು ಅಂಗಡಿ ಓಪನ್ ಮಾಡಿ ಸಾರ್ವಜನಿಕರಿಗೆ ಏನೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಡ್ಕೊಳ್ಳೋಣ ಅನ್ನೋ ಒಂದು ಇದನ್ನ ಮೇಲೆ ನಾವು ಓಪನ್ ಮಾಡಿದ್ದೀವಿ. ಇದಿಷ್ಟು ಮೆಡಿಕಲ್ ಶಾಪ್ ಮಾಲೀಕರಾಗಿರುವಂಥ ಮಾತಾಡಿರುವಂಥದ್ದು. ಏನು ಆನ್ಲೈನ್ ಮೆಡಿಸಿನ್ ಹೋದರೆ ಒಂದಷ್ಟು ಸಮಸ್ಯೆಗಳು ಉದ್ಭವ ಆಗುವಂಥ ಒಂದು ಪರಿಸ್ಥಿತಿ ಸಹ ಒಂದು ನಿರ್ಮಾಣವಾಗುತ್ತೆ. ಅದರಿಂದ ಆನ್ಲೈನ್ ಮೆಡಿಸಿನ್ ಕೂಡಲೇ ಸ್ಟಾಪ್ ಮಾಡಬೇಕು ಅಂತೇಳಿ ಮೆಡಿಕಲ್ ಶಾಪ್ ಮಾಲೀಕರು ಹೇಳ್ತಿರುವಂಥದ್ದು. ಇನ್ನು ಕ್ಯಾಮ್ರಾ ಪರ್ಸನ್ ಗಂಗರಾಜು ಜೊತೆ ಶ್ರೀನಿವಾಸ್, TV5 ಚಿಕ್ಕಬಳ್ಳಾಪುರ.